ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಭಾನುವಾರದ ಮಿನಿ ಬ್ಲಾಗ್. ಜಾಗ ಬಿಡೋ ಗುಡ್ಡಿ ಕರ್ಕೊಂಡೋಗು ಯಶು ಅನ್ನ, ಇಲ್ಲಾಂದ್ರೆ ಜಾಗ ಬಿಡಲ್ಲ, ಬಿಟ್ಬಿಟ್ಟು ಹೋಗ್ತಾರೆ ಅಂತ. ಹೋಗ್ತಾ ಇದ್ದೀನಿ ಅಂತ ಅನ್ಕೊಂಡ್ರ? ಖಂಡಿತ ಹೋಗ್ತಾ ಹೇಳ್ತೀನಿ. ಫಸ್ಟು ಅಲ್ಲಿಗೆ ಬೇಕಾಗಿರೋ ಲಗೇಜ್ನೆಲ್ಲ ಎತ್ತಿ ಕಾರಿಗೆ ಇಟ್ಕೋತಾ ಇದ್ದೀವಿ. ಅಲ್ಲಿ ಕಾರಲ್ಲಿ ಎಲ್ಲ ಫುಲ್ ಆಯಿತು. ಹಾಗಾಗಿ ನಮಗೆ ಹೋಗೋಕ್ಕೆ ಸ್ವಲ್ಪ ಜಾಗ ಆಗಲಿಲ್ಲ ಅಂತ ಹೇಳಿ ನಾನು ಗಾಡೀಲಿ ಹೊರಟೆ. ಫಸ್ಟು ಪೆಟ್ರೋಲ್ ಹಾಕ್ಕೊಂಡು ಮಳವಳ್ಳಿ ಕಡೆಗೆ ಹೊರಟೆ. ಹೋಗ್ತಾ ಇದ್ದಂಗೆ ಕೆಲಸನ ಶುರು ಮಾಡಿಕೊಂಡೆ. ಅಲ್ಲ, ಅಲ್ಲಿ ಏನು ಕಾಣಿಸ್ತಾನೆ ಇಲ್ಲ, ರಂಗೋಲೆ. ಅದು ಮಾಮೂಲಿ ಶಾಸ್ತ್ರ. ಇಲ್ಲಪ್ಪ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ಮಳವಳ್ಳಿ ಹತ್ರ ಮತ್ತಿತಾಳೇಶ್ವರನ ದೇವಸ್ಥಾನಕ್ಕೆ ಬಂದಿದ್ದೀನಿ. ನಾನು ವರ್ಷಕ್ಕೊಂದ್ಸತಿ ಈ ಥರ ಬರ್ತೀವಿ. ಇಲ್ಲೆಲ್ಲ ಅಡುಗೆಗಳು ಮಾಡಿ ಪೂಜೆ ಮುಗಿಸಿ ಊಟ ಮಾಡಿನೇ ಹೋಗೋದು. ಹಾಗಾಗಿ ಫಸ್ಟು ನಾನು ಬಂದ ತಕ್ಷಣ ಒಲೆ ಹಚ್ಚೋಣ ಅಂತ ಹೇಳಿ ಒಲೆಗಳ ಹಾಕೋಕ್ಕೆ ರೆಡಿ ಮಾಡಿಕೊಂಡೆ. ಒಲೆಗೆ ಪೂಜೆ ಮಾಡಿ ಅಡುಗೆ ಮಾಡೋಣ ಅಂತ ಹೇಳಿ ಒಲೆನ ಸ್ಟಾರ್ಟ್ ಮಾಡಿ, ಯಾಕೆಂದರೆ ಮಳೆ ಬರ್ತಾಯಿತ್ತು. ತುಂಬ ಮಳೆ ಅಂದರೆ ತುಂತುರು ಉದುರುತ್ತಾನೇ ಇತ್ತು. ಬಟ್ ಒಲೆನೇ ಹಚ್ತಿರ್ಲಿಲ್ಲ, ಅದು ಮೆತ್ತಗಾಗ್ತಿತ್ತು ಅಂತ ಹೇಳಿ ಒಲೆನೇ ಹಚ್ಚೋಕ್ಕಾಗ್ತಿರ್ಲಿಲ್ಲ. ನಾನು ತುಂಬಾ 1 ಅವರ್ಗಿಂತ ಜಾಸ್ತಿನೇ ಆಯಿತು. ನಾನು ಒಲೆ ಹಾಕಿ ಪೂಜೆ ಎಲ್ಲ ಮುಗಿಸಿ ಶುರು ಮಾಡೋಷ್ಟರಲ್ಲಿ 1 ಅವರ್ ನನಗೆ ಅಲ್ಲೇ ಟೈಮ್ ಆಗೋಯ್ತು. ಬಟ್ ಲೇಟ್ ಆಗಿಬಿಡ್ತಾಯಿದೆ ಅಂತ ಹೇಳಿ ಗ್ಯಾಸ್ ತೊಗೊಂಡೋಗಿದ್ವಿ. ಅದು ವಯರ್ ಏನೋ ಹಾಳಾಗಿತ್ತು, ಸರಿ ನೋಡ್ಕೊಂಡಿಲ್ಲ ನಾವು. ಆಮೇಲೆ ಮತ್ತೆ ಹೋಗಿ ಎಲ್ಲ ರೆಡಿ ಮಾಡಿಸ್ಕೊಂಡು ಬಂದರು. ಆಮೇಲೆ ಫೈನಲಿ ಪೂಜೆನೂ ಎಲ್ಲ ಪೂಜೆ ಮುಗೀತು. ಬಟ್ ಒಲೆ ಹಚ್ಚೋಣ ಅಂತ ಹೇಳಿ ಒಲೆನೂ ಹಚ್ಚಿದೆ. ಹಾಗೆ ಸ್ವಲ್ಪ ಹೊತ್ತು ಹೋಯ್ತಾ ಆಯಿತು. ಎಲ್ಲರೂ ಒಂದೊಂದು ಕೆಲಸನ ಶುರು ಮಾಡಿಕೊಂಡ್ರು. ಅಲ್ಲಿ ವಡೆ ಮಾಡಬೇಕು ಅಂತ ಹೇಳಿ ಕಾಳನ್ನ ನೆನೆಸಿದ್ವಿ. ಇಲ್ಲೇ ಒಳಕಲ್ಲು ಕೂಡ ಇರುತ್ತೆ. ಒಬ್ಬರು ಕಾಳನ್ನ ರುಬ್ಕೊಂಬರಕ್ಕೋದ್ರು, ಒಬ್ಬರು ತರಕಾರಿನ ಬಿಡಿಸ್ಕೊತಾ ಇದ್ರು. ಎಲ್ಲ ಒಂದೊಂದು ಕೆಲಸಗಳನ್ನ ಮಾಡ್ಕೊತಾ ಇದ್ರು. ಫೈನಲಿ ಒಲೆನೂ ತುಂಬ ಚೆನ್ನಾಗೇ ಉರಿಯೋಕ್ಕೆ ಶುರು ಆಯಿತು. ನಾನು ತುಂಬಾ ಕಷ್ಟಪಟ್ಟೆ ಅದು ಒಲೆ ಹಚ್ಚೋಕ್ಕೆ. ಅಯ್ಯೋ ಸಖತ್ ಕಷ್ಟ ಹಿಡೀತು. ಆಮೇಲೆ ಸರಿ ಪಾಯಸ ರೆಡಿ ಮಾಡೋಣ. ಇಲ್ಲಿನ ಸ್ಪೆಷಲ್ ಏನು ಅಂದರೆ, ಯಾರೇ ಬಂದರೂ ಇಲ್ಲಿ ವಡೆ ಪಾಯಸ ಮಾಡೇ ಹೋಗೋದು. ನನಗೆ ಗೊತ್ತಿರೋಷ್ಟು ಹೇಳ್ತೀನಿ ನಾನು. ನಾವು ಹೋದ ತಕ್ಷಣವೇ ಒಲೆ ಹಚ್ಚಿದ ತಕ್ಷಣವೇ ಪಾಯಸನೇ ಮಾಡೋಕ್ಕೆ ಶುರು ಮಾಡಿದ್ದು. ಪಾಯಸ ಮಾಡಿದ್ವಿ. ಒಬ್ಬರು ಕಾಳು ರುಬ್ಕೊಂಡು ಬರೋಕ್ಕೋದ್ರು, ಒಬ್ಬೊಬ್ಬರು ಒಂದೊಂದು ಕೆಲಸ ವಹಿಸ್ಕೊಂಡ್ರು. ಒಬ್ಬರು ನೀರು ತೊಗೊಬರ್ತಾಯಿದ್ರು. ಪ್ರತಿಯೊಬ್ಬರು ಆಚೆ ಬಂದಮೇಲೆ ಎಲ್ಲರೂ ಒಂದೊಂದು ಕೆಲಸ ಮಾಡಿಕೊಂಡ್ರೆ ಓಕೆ, ಬೇಗ ಆಗತ್ತೆ. ಆದ್ರೂ ನಮಗೆ ಸ್ವಲ್ಪ ಮಳೆ ತುಂಬ ತುಂತುರಿಂದ ಉದುರುತ್ತಾರದ್ರಿಂದ ಬಿಸಿಲಿರಲಿಲ್ಲ. ಹೆಂಗೋ ಬೇಗ ಮುಗಿಸ್ಕೊಂಡ್ವಿ. ಎಲ್ಲರೂ ಒಂದೊಂದು ಕೆಲಸ ಮುಗಿಸ್ಕೊಂಡು ಬಂದ್ವಿ. ಫೈನಲಿ ಅಡುಗೆ ಕೆಲಸಗಳು ಆಯ್ತಾ ಬಂತು. ಪಲಾವು, ಅನ್ನ, ಸಾಂಬಾರು ಎಲ್ಲನೂ ಮಾಡ್ಕೊಂಡ್ವಿ. ಸರಿ ಅಂತ ಹೇಳಿ ಎಲ್ಲ ಪೂಜೆಗೂ ನಾನು ಅಲ್ಲೇ ಕುತ್ಕೊಂಡೆ ರೆಡಿ ಮಾಡ್ಕೊಂಡ್ಬಿಟ್ಟೆ. ಇಲ್ಲಿನ ವಿಶೇಷ ಏನಪ್ಪ ಅಂದರೆ, ಚರ್ಮ ರೋಗದಿಂದ ಬಳಲ್ತಾ ಇರೋರು ಅಲ್ಲಿರೋ ಕೊಳದಲ್ಲಿ ಸ್ನಾನ ಮಾಡಿ ಈ ಹುತ್ತಕ್ಕೆ ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗತ್ತೆ ಅನ್ನೋ ನಂಬಿಕೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ. ಹಾಗೆ ಪೂಜೆನೂ ಕೂಡ ತುಂಬಾ ಚೆನ್ನಾಗಾಯಿತು. ಇಲ್ಲಿ ಪೂಜೆ ಮುಗಿಸಿ ಒಳಗಡೆ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಪೂಜೆ ಮುಗಿಸಿ ನಾವಲ್ಲಿ ತೀರ್ಥ ಇಸ್ಕೊಂಡು ನಾವು ಮಾಡಿರೋ ಅಡುಗೆಗಳಿಗೆಲ್ಲ ಹಾಕಿ ಊಟನ ಶುರು ಮಾಡ್ಕೊಂಡ್ವಿ. ನಾವು ಇವತ್ತು ಉಪವಾಸ ಒಪ್ಪತ್ತಿರೋದ್ರಿಂದ ನೆಲದೊಪ್ಪತ್ತಂತ ಹೇಳಿ ಇದೇ ಥರ ಬಿಡೋದು. ಮಾಡಿರೋ ಅಡುಗೆಗಳನ್ನ ನೆಲ ಎಲ್ಲ ಸಾರಿಸಿ ನಾವೇನೇನು ಅಡುಗೆ ಮಾಡಿದ್ದೀವೋ ಎಲ್ಲನೂ ಹಾಕ್ಕೊಂಡು ಫಸ್ಟು ಯಾರು ಉಪವಾಸ ಇರ್ತಾರೋ ಅವ್ರಿಗೆ ಊಟನ ಬಡಿಸ್ತಾರೆ. ನಾವೀಗಾಗಲೇ ತುಂಬಾ ಲೇಟ್ ಆಗಿತ್ತು ಅಂತ ಹೇಳಿ ಪಾಪ ಎಲ್ಲರನ್ನೂ ಊಟಕ್ಕೂ ಕೂರಿಸಿದ್ರು. ಮಳೆನೂ ಬರ್ತಾನೆ ಇತ್ತು. ಪಾಪ ಅವ್ರಿಗೆಲ್ಲ ಕೂತ್ಕೊಂಡು ಊಟ ಮಾಡೋಕ್ಕಾಗ್ತಿರ್ಲಿಲ್ಲ, ಮಳೆ ಎಲ್ಲ ಬರ್ತಾಯಿತ್ತು. ನಾವಂತೂ ಇದೇ ಥರ ಊಟ ಮಾಡಬೇಕಿತ್ತು. ನಾವು ಕೂತ್ಕೊಂಡು ಊಟ ಮಾಡಿದ್ವಿ. ಎಲ್ರಿಗೂ ಒಳ್ಳೆಯದಾಗಲಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲ ಛತ್ರದೊಳಗಡೆ ಊಟ ಮಾಡ್ತಾ ಇದ್ದೀರಾ, ನಾಚ್ಕೋಬೇಡಿ ಯಾರೂ. ಎಲ್ಲ ಕೇಳಿ ಹಾಕ್ಸ್ಕೊಳ್ಳಿ. ನಾವ್ ಹೆಂಗೋ ಮಳೇಲಿ ಊಟ ಮಾಡ್ಕೊಂಡ್ವಿ. ನೀನು ಅಷ್ಟೇ ತುಂಬಾ ನಾಚ್ಕೋಬೇಡ. ಕೇಳಿ ಹಾಕ್ಸ್ಕೊಂಡು ಊಟ ಮಾಡು. ಅದಕ್ಕೆ ನೀವು ನಾಚ್ಕೋಬೇಡಿ, ತುಂಬಾ ಬೆಳ್ಳು ಕಾಣಿಸ್ತಾ ಇದ್ದೀರಾ. ನಾಗರತ್ನ ನಾಚ್ಕೋಬೇಡ. ನಮ್ಮಮ್ಮ ಎಲ್ಲಾರನ್ನೂ ವಿಚಾರಿಸ್ಕೊತಾ ಇದ್ದಾರೆ.
ಅಕ್ಕ ಎಲ್ಲಾರನ್ನ ವಿಚಾರಿಸ್ಕೊತಾ ಇದ್ದೀರಾ? ಪಲ್ಯ ಹೆಂಗೈತ ಮಧು? ಪಲ್ಯ ಹೆಂಗೈತೆ? ಈ ಕಡೆ ಇರೋರು ಸ್ವಲ್ಪ ಕಪ್ಪು ಕಾಣ್ತಾ ಇದ್ದೀರಾ, ಯಾರು ಬೇಜಾರು ಮಾಡ್ಕೋಬೇಡಿ. ಇವ್ರು ಅದಕ್ಕೆ ವೈಟು ಇನ್ನ ಇಲ್ಲಿ ಪಳ ಪಳ ಅಂತ ಹೊಳಿತಾರೋಳು ಇವಳೊಬ್ಳೆ. ಏನಾಗ್ಕೊಳ್ಳಿ ಇದಕ್ಕೆ? ಸಾಕಾಗಲ್ಲ ಅದು, ಸಾಕಾಗಲ್ಲ. ಸಾಕು ಕಡೆ ನೋಡು, ನಿಮ್ಗೆಲ್ಲ ಫ್ರೆಶ್ ಫ್ರೆಶ್ ಐಟಮ್. ಅದೇ ನಿಮ್ಗೆ ಅದೇ ಚೆನ್ನಾಗಿರೋದು ಟೇಸ್ಟ್. ಯಾಕಂಗ ಹಾಕೊಳ್ಳ ನಾನು ಕೇಳಲೇ ಇಲ್ಲ. ಏನಕ್ಕೆ ಹಂಗೆ ಹಾಕೋತಾ ಇದೀಯಾ? ಇಲ್ಲಿ ಎಣ್ಣೆ ಬೇಯಿಸಿದ್ನ ಮೈಗೆಲ್ಲ ಹಾಕೊಂಡೇ ಹೋಗ್ಬೇಕು. ರಿಯಲಿ? ಹತ್ರ ಬಾ. ತೊಳಿ ತೊಳಿ. ಮಳೆ ಬರ್ತಾ ಇದ್ರೂ ಬಿಡ್ತಾ ಇಲ್ಲ, ತೊಳಿ ತೊಳಿ ಅಂತವಳೆ. ಅರ್ಚನಾ ಬಾಯಿ, ಕಾರ್ ಇಲ್ದಿರೋರು ಹಣೆ ಬರೋ ನಮ್ ಗಾಡಿ ಮಳೆಯಲ್ಲಿ ನೆನ್ಕೊಂಡು ಹೋಗ್ಬೇಕು ನಾವು. ನೀವು ಮಾತ್ರ ಆರಾಮಾಗಿ ಬನ್ನಿ. ಅಪೂರ್ವ ಬಾಯ್ ಕಣೆ. ಅಪೂರ್ವ.